ಸವಿರುಚಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹೊತ್ತು ಶಾವಿಗೆ ಈಸಿ ಆ್ಯಂಡ್ ಸಿಂಪಲ್ ಆಗಿ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ವಿಡಿಯೋ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಿರೋದ್ರಿಂದ ಎಲ್ರಿಗೂ ಸಾರಿ ಕೇಳ್ತಿದ್ದೀನಿ ಫ್ರೆಂಡ್ಸ್. ಸ್ವಾಹ ಹೋಮ್ ಫುಡ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ವಿಡಿಯೋ ಪೋಸ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಆದ್ರೂ ತುಂಬ ಒಳ್ಳೆ ರೆಸಿಪಿಯಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬ ಸಿಂಪಲ್ಲಾಗಿ ಪರ್ಫೆಕ್ಟ್ ಮೆಜರ್ಮೆಂಟ್ಸಲ್ಲಿ ಪರ್ಫೆಕ್ಟ್ ಆಗಿರೋವಂಥ ಹೊತ್ತು ಶಾವಿಗೆ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗಾಗಲಿ ಸಾಯಂಕಾಲ ಸ್ನ್ಯಾಕ್ಸಿಗಾಗಲಿ ತುಂಬಾ ಟೇಸ್ಟಿಯಾಗಿರೋವಂಥ ಈ ಹೊತ್ತು ಶಾವಿಗೆ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವಿಡಿಯೋನು ನೀವು ಮಿಸ್ ಮಾಡ್ಕೊಳ್ದೆ ವಾಚ್ ಮಾಡ್ಬೋದು. ಈಗ ತಡ ಮಾಡದೆ ಬೇಗ ವಿಡಿಯೋ ನೋಡ್ಕೊಂಬಂದ್ಬಿಡೋಣವಾ? ಈ ಹೊತ್ತು ಶಾವಿಗೆಗೆ ಫಸ್ಟಿಗೆ 1.5 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಾಗಲಿ ಯಾವ ಗ್ಲಾಸಲ್ಲಾಗಲಿ ಮೆಜರ್ ಮಾಡಿಕೊಂಡ್ರೆ ಅದನ್ನೇ ತೊಗೊಂಡು ನೀರನ್ನು ಹಿಟ್ಟನ್ನು ಮೆಜರ್ ಮಾಡಿ ಹಾಕ್ಕೋಬೇಕು. ಈಗ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಿದ್ದೀನಿ. ಈ ಥರ ತುಪ್ಪ ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಬೇಗ ಗಂಟಾಗಲ್ಲ, ಹಾಗೆಯೇ ನಾವು ತಿನ್ನಬೇಕಾದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಡೋಣ. ನೋಡಿ, ಈ ಥರ ಸ್ವಲ್ಪ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಮತ್ತೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ನಾವು ಯಾವ ಕಪ್ಪಲ್ಲಿ ನೀರು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿನೇ ಅಕ್ಕಿ ಹಿಟ್ಟನ್ನು ತೊಗೋಬೇಕು. ನೋಡಿ, ಈ ಥರ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಈ ಥರ ಸ್ಟವ್ ಮೇಲೆ ಇಟ್ಕೊಂಡಿನೇ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟು ಈ ಥರ ಮಿಕ್ಸ್ ಮಾಡೋಷ್ಟೊಳಗೇ ಸ್ವಲ್ಪ ಚೆನ್ನಾಗಿ ಕುದ್ದು ಬಿಡುತ್ತೆ. ಹಾಗಾಗಿ ಈ ಥರ ಸ್ಟವ್ ಮೇಲೆ ಇಟ್ಕೊಂಡಿನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪನೂ ಗಂಟಾಗ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಆವಾಗಲೇ ತುಪ್ಪ ಹಾಕ್ಕೊಂಡಿರೋದ್ರಿಂದ ಇದು ಅಷ್ಟು ಬೇಗ ಗಂಟಾಗಲ್ಲ, ಹಾಗಾಗಿ ನಾವು ಈಸಿಯಾಗಿಯೇ ಮಾಡ್ಕೋಬೋದು. ನೋಡಿ, ಈ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆಲ್ಲ ಇಟ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು 10 ನಿಮಿಷದವರೆಗೂ ಇದನ್ನು ಕ್ಲೋಸ್ ಮಾಡಿ ಹೀಗೆ ಸ್ಟವ್ ಮೇಲೆ ಬಿಟ್ಬಿಡಬೇಕು. ಈ ಥರ ಸ್ಟವ್ ಮೇಲೆ ಇರೋದ್ರಿಂದ ಸ್ವಲ್ಪ ಕುದ್ಬಿಟ್ಟು ಇನ್ನೂ ಚೆನ್ನಾಗಾಗುತ್ತೆ ಹಿಟ್ಟು. 10 ನಿಮಿಷ ಆದಮೇಲೆ ನೋಡಿ ಹಿಟ್ಟು ಚೆನ್ನಾಗಾಗಿದೆ. ಈಗ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈ ಥರ ಸ್ವಲ್ಪ ಅಗಲವಾಗಿರೋ ಪಾತ್ರೆಯಲ್ಲಿ ತೊಗೊಂಡ್ರೆ ನಮಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕಾಗಲಿ ನಾದ್ಕೊಳ್ಳಿಕ್ಕಾಗಲಿ ತುಂಬಾ ಈಸಿ ಆಗುತ್ತೆ. ಇದು ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಈ ಥರ ಸೌಟಿನ ಸಹಾಯದಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಬೈಂಡ್ ಮಾಡ್ಕೋಬೇಕು. ನಾವು ಹಾಕಿರೋ ಹಿಟ್ಟಿಗೆ ನೀರಿಗೆ ಕರೆಕ್ಟಾಗಿ ಸರಿ ಹೋಗಿದೆ. ಹಾಗಾಗಿ ನಾವು ಇದಕ್ಕೆ ಎಕ್ಸ್ಟ್ರಾ ನೀರು ಸೇರಿಸೋ ಹಾಗೂ ಇಲ್ಲ, ಹಾಗೆ ಹಿಟ್ಟನ್ನು ಸೇರಿಸೋ ಹಾಗೂ ಇಲ್ಲ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಹಿಟ್ಟಿನ ಹದನೂ ಕರೆಕ್ಟಾಗಿದೆ ನೋಡಿ. ಈಗ ಇದನ್ನೊಂದು ಸೈಡಲ್ಲಿ ಇಟ್ಕೊಂಡು ಅದು ಸ್ವಲ್ಪ ತಣ್ಣಗಾಗೋಷ್ಟೊಳಗೆ ನಾನು ಈ ಥರ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದೇ ಥರದ ಇಡ್ಲಿ ಸ್ಟ್ಯಾಂಡ್ ಇದ್ರೂ ಅದನ್ನು ತೊಗೋಬೋದು. ಈ ಥರ ತಟ್ಟೆ ಇಡ್ಲಿಯಲ್ಲಾದರೆ ಸ್ವಲ್ಪ ಫಾಸ್ಟಾಗಿ ಆಗೋಗುತ್ತೆ ಅಂತ ನಾನು ಈ ಥರ ತಟ್ಟೆ ಇಡ್ಲಿ ತೊಗೊಂಡಿದ್ದೀನಿ. ಈಗ ಈ ಒಂದೊಂದು ಪ್ಲೇಟಲ್ಲಿನೂ ಚೆನ್ನಾಗಿ ಆಯಿಲ್ ಗ್ರೀಸ್ ಮಾಡ್ಕೋಬೇಕು. ಎಲ್ಲದಕ್ಕೂ ಆಯಿಲ್ ಗ್ರೀಸ್ ಮಾಡಿಕೊಂಡ್ರೆ ನಮಗೆ ರಿಮೂವ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಈ ಥರ ಎಲ್ಲ ಪ್ಲೇಟಿಗೂ ಆಯಿಲ್ ಗ್ರೀಸ್ ಮಾಡಿಕೊಂಡು ಇದನ್ನು ಒಂದು ಸೈಡಲ್ಲಿ ಇಟ್ಕೋಬೇಕು. ಈಗ ನೋಡಿ, ಹಿಟ್ಟನ್ನು ತಣ್ಣಗಾಗೋಗಿದೆ. ನಮಗೆ ಮುಟ್ಲಿಕ್ಕೆ ಅನುಕೂಲ ಇರೋ ಅಷ್ಟು ಬಿಸಿನೇ ಇದೆ ಇದು. ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಈ ಥರ ನಾದ್ಕೋಬೇಕು. ಒಂದು 3-4 ನಿಮಿಷದವರೆಗೂ ಚೆನ್ನಾಗಿ ಈ ಥರ ನಾದ್ಕೊಂಡು ಬೈಂಡ್ ಮಾಡಿಕೊಂಡ್ರೆ ನಮಗೆ ಶಾವಿಗೆ ಮುರಿಲಾರ್ದಂಗೆ ಹಾಗೆ ಕ್ರ್ಯಾಕ್ಸ್ ಇಲ್ದಂಗೆ ತುಂಬ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ಒಂದು 2-3 ನಿಮಿಷದವರೆಗೂ ನಾದ್ಕೊಂಡ್ರೆ ಕ್ರ್ಯಾಕ್ಸ್ ಬರ್ದಂಗೆ ಕರೆಕ್ಟಾಗಿ ಆಗುತ್ತೆ. ಹಿಟ್ಟನ್ನು ಚೆನ್ನಾಗಿ ಬೈಂಡ್ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬೈಂಡ್ ಆಯ್ತಲ್ವಾ? ಈ ಥರ ರೆಡಿ ಆದಮೇಲೆ ಈಗ ಇದನ್ನು ಶಾವಿಗೆ ಹೊತ್ಕೋಬೇಕು. ನೋಡಿ, ಹಿಟ್ಟನ್ನು ಎಷ್ಟು ಕರೆಕ್ಟಾಗಿ ಸರಿ ಹೋಗಿದೆ, ಎಷ್ಟು ಸಾಫ್ಟಾಗಿ ಆಗಿದೆ. 1 ಗ್ಲಾಸ್ ಹಿಟ್ಟಿಗೆ 1 ಗ್ಲಾಸ್ ನೀರು ಕರೆಕ್ಟ್ ಸರಿ ಹೋಗುತ್ತೆ. ಈಗ ನಾನು ಈ ಥರ ಚಕ್ಲಿ ಒತ್ತೋ ಪಾವು ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ನೈಸ್ ಆಗಿರುವಂಥ ಪ್ಲೇಟ್ನ ಹಾಕ್ಕೊಂಡಿದ್ದೀನಿ. ಶಾವಿಗೆ ಎಷ್ಟು ನೈಸ್ ಆಗಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನನ್ನ ಹತ್ರ ಯಾವುದು ಮಿನಿಮಮ್ ಸಣ್ಣ ಹೋಲ್ಸ್ ಇರೋವಂಥ ಪ್ಲೇಟ್ ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆಲ್ಲ ಚೆನ್ನಾಗಿ ಆಯಿಲ್ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಈ ಹಿಟ್ಟನ್ನ ಇದರಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ತುಂಬ್ಕೋಬೇಕು. ಒಳಗಡೆ ಏರ್ ಗ್ಯಾಪ್ಸ್ ಇಲ್ದಂಗೆ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಏರ್ ಗ್ಯಾಪ್ಸ್ ಇತ್ತು ಅಂತಂದರೆ ನಿಮಗೆ ಶಾವಿಗೆ ಮುರಿದೋಗುತ್ತೆ, ಪೀಸ್ ಆಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಕಂಪ್ಲೀಟಾಗಿ ಫುಲ್ ಮಾಡ್ಕೋಬೇಕು. ಈ ಥರ ಹಿಟ್ಟೆಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡಿಕೊಂಡು ಇದನ್ನು ಶಾವಿಗೆ ಥರ ಒತ್ಕೋಬೇಕು.
ನಾವು ಆವಾಗಲೇ ಗ್ರೀಸ್ ಮಾಡ್ಕೊಂಡಿರೋ ಪ್ಲೇಟ್ಸ್ ಇದೆ ಅಲ್ವಾ, ಇಡ್ಲಿ ಪ್ಲೇಟ್ ಆಗಲಿ ಇಲ್ಲ ತಟ್ಟೆ ಇಡ್ಲಿ ಪ್ಲೇಟ್ ಆಗಲಿ ಯಾವುದಿದ್ರೂ ನೀವು ಬೇಕಾದರೆ ಒಂದು ದೊಡ್ಡ ತಟ್ಟೆ ಎಲ್ಲಾದ್ರೂ ಈ ಥರ ಮಾಡಿ ಪ್ರೆಸ್ ಮಾಡ್ಕೋಬೋದು. ನೋಡಿ ಈ ಥರ ಶಾವಿಗೆ ಎಷ್ಟು ಬಿಡಿಯಾಗಿ ಬರ್ತಾ ಇದೆ. ನೋಡಿದರೆ ಎಳೆಗಳೂ ಎಷ್ಟು ನೀಟಾಗಿ ಬರ್ತಾ ಇದೆ. ನೋಡಿದರೆ ಸ್ವಲ್ಪನೂ ಕ್ರ್ಯಾಕ್ಸ್ ಇಲ್ದಂಗೆ ಕರೆಕ್ಟಾಗಿ ಬರ್ತಾ ಇದೆ. ಈ ಥರ ಸ್ವಲ್ಪ ಅಗಲವಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಬೇಗ ಬೆಂದ್ಬಿಡುತ್ತೆ. ಈ ಶಾವಿಗೆನ ನಾವು ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾವು ಯಾವುದೇ ಪ್ಲೇಟಲ್ಲಾದರೂ ಇಟ್ಕೋಬೋದು, ಬೇಕಾದರೆ ಒಂದು ದೊಡ್ಡ ತಟ್ಟೆಯಲ್ಲಾದರೂ ಹಾಕೊಂಡ್ಬಿಟ್ಟು ನಾವು ಸ್ಟೀಮ್ಗೆ ಇಟ್ಕೋಬೋದು. ಅದನ್ನು ತುಂಬ ಈಸಿಯಾಗಿಯೇ ಬರುತ್ತೆ. ನಾನು ಹೇಳಿರೋ ಮೆಜರ್ಮೆಂಟ್ಸಲ್ಲಿ ಮಾಡಿದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಶಾವಿಗೆ. ಈ ಹಿಟ್ಟೇನಾದರೂ ಸ್ವಲ್ಪ ಗಟ್ಟಿ ಇತ್ತು ಅಂತಂದರೆ ನಮಗೆ ಶಾವಿಗೆ ತಿರುಗಿಸ್ಲಿಕ್ಕೆ ಬರಲ್ಲ. ಹಾಗೆ ಸ್ವಲ್ಪ ಮೆತ್ತಗಿತ್ತು ಅಂತಂದರೆ ಪೀಸ್ ಆಗೋಗುತ್ತೆ, ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು. ಹಾಗಾಗಿ ನಾನು ಹೇಳಿರೋ ಮೆಜರ್ಮೆಂಟ್ಸಲ್ಲಿ ಮಾಡಿ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ ಇದೆಲ್ಲದು ಇಡ್ಲಿ ಸ್ಟ್ಯಾಂಡಲ್ಲಿ ಈ ಥರ ಅರೇಂಜ್ ಮಾಡಿಕೊಂಡು ಈ ಥರ ಲಾಕ್ ಮಾಡಿಕೊಂಡು ಈಗ ಇದನ್ನು ನಾವು ಪ್ರೀ ಹೀಟ್ ಮಾಡ್ಕೊಂಡಿರೋ ಅಂಥ ಕುಕ್ಕರಲ್ಲಿ ಇಟ್ಕೊತಿದ್ದೀನಿ. ಸೇಮ್ ಇಡ್ಲಿ ಥರನೇ ಇದನ್ನು ಸ್ಟೀಮಲ್ಲಿ ಇಟ್ಕೋಬೇಕು. ನಿಮ್ಮ ಹತ್ರ ಇಡ್ಲಿ ಕುಕ್ಕರ್ ಇದ್ದರೆ ಅದರಲ್ಲಾದರೂ ಇಟ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಸ್ಟೀಮ್ಗೆ ಇಟ್ಕೋಬೇಕು. ಇದಕ್ಕೆ ವಿಸಿಲ್ ಏನು ಇಡೋದು ಬೇಕಾಗಿಲ್ಲ. ಇದು ಒಂದು 15 ನಿಮಿಷವರೆಗೂ ಸ್ಟೀಮ್ ಮಾಡ್ಕೋಬೇಕು. ಅಷ್ಟರೊಳಗೆ ನಾವು ಖಾರ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಲ್ಲಿ ಒಂದು 3 ರಿಂದ 4 ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಈ ಆಯಿಲ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಂಡಿದ್ದೀನಿ. ಸಾಸಿವೆ ಕಾಳೆಲ್ಲ ಸ್ವಲ್ಪ ಚಟ್ಪಟ ಅಂತ ಸಿಡ್ದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊತಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಇದೆಲ್ಲ ಒಗ್ಗರಣೆ ಕಾಳು ಹಾಕ್ಕೋಬೇಕು. ಸ್ವಲ್ಪ ಕರಿಬೇವನ್ನ ಈ ಥರ ಮುರಿದು ಹಾಕ್ಕೊತಿದ್ದೀನಿ. ಈ ಥರ ಮುರಿದು ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಒಳಗಡೆ ಕರಿಬೇವಿನ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಕರಿಬೇವು ಇದೆಲ್ಲ ಸ್ವಲ್ಪ ಚಟ್ಪಟ ಅಂತ ಸಿಡ್ದಾದ್ಮೇಲೆ ಈಗ ಸ್ವಲ್ಪ ಇದಕ್ಕೆ ಶೇಂಗಾ ಹಾಕ್ಕೊತಿದ್ದೀನಿ. ಈ ಶೇಂಗಾನೂ ಅಷ್ಟೇ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಿಮಗೆ ಜಾಸ್ತಿ ಬಾಯಲ್ಲಿ ತಗಲ್ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಎಲ್ಲದೂ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅಲ್ಲಲ್ಲಿ ಶೇಂಗಾ ಬಾಯಲ್ಲಿ ತಗಲ್ತಾ ಇದ್ದರೆ ಕಟಮ್ ಅಂತ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು 10ರಷ್ಟು ಹಸಿ ಮೆಣಸಿನ್ಕಾಯಿ ಈ ಥರ ಸೀಳ್ಸ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಹೊತ್ತು ಶಾವಿಗೆಗೆ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈ ಥರ ಮೆಣಸಿನ್ಕಾಯಿ ಹಾಕಿದರೆ ಮಕ್ಕಳು ತಿನ್ನಲ್ಲ ಅನ್ನೋದಾದರೆ ಸ್ವಲ್ಪ ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಆದ್ರೂ ಹಾಕೋಬೋದು. ನೋಡಿ ಈ ಥರ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಈ ಮೆಣಸಿನ್ಕಾಯಿ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗೋದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಅಷ್ಟೇ ಹೊತ್ತು ಶಾವಿಗೆಗೆ ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದೆಲ್ಲ ಉಪ್ಪೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋದ್ಮೇಲೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಖಾರ ರೆಡಿ ಆಗೋಗಿದೆ. ಈಗ 15 ಮಿನಿಟ್ಸ್ ಆಗೋಯ್ತು. ಹೊತ್ತು ಶಾವಿಗೆನೂ ಯಾವ ಥರ ರೆಡಿಯಾಗಿದೆ ಅಂತ ನೋಡೋಣವಾ. ನೋಡಿ ತುಂಬ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಿಮಗೆ ತೋರಿಸ್ತೀನಿ ಯಾವ ಥರ ಎಳೆ ಬಂದಿದೆ ಅಂತ. ನಾವು ಒಂದು ರೆಡಿ ಆಗೋಷ್ಟರೊಳಗೆ ಇನ್ನೊಂದು ಮಾಡ್ಕೊಂಡ್ಬಿಟ್ರೆ ನಮಗೆ ಪ್ರಾಸೆಸ್ ತುಂಬಾ ಬೇಗ ಆಗೋಗುತ್ತೆ ಹೊತ್ತು ಶಾವಿಗೆ ರೆಡಿ ಮಾಡ್ಕೊಳ್ಳೋದು. ನೋಡಿ ಈಗ ಎಲ್ಲ ಒಂದೊಂದೇ ಸ್ಟ್ಯಾಂಡಿಂದ ಹೊರಗೆ ತೆಗಿತಾ ಇದ್ದೀನಿ. ನಾವು ಇದಕ್ಕೆ ಆಯಿಲ್ ಗ್ರೀಸ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪನೂ ಹತ್ಕೊಳ್ಳಲ್ಲ, ತುಂಬ ಈಸಿಯಾಗಿಯೇ ರಿಮೂವ್ ಆಗುತ್ತೆ. ನೋಡಿ ಎಲ್ಲ ಹೊತ್ತು ಶಾವಿಗೆನೂ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಇದು ಸ್ವಲ್ಪನೂ ಹತ್ಕೊಳ್ಳಲ್ಲ, ಹಾಗೆ ತುಂಬ ಚೆನ್ನಾಗಿ ಬೆಂದಿದೆ. ತುಂಬ ಮೃದುವಾಗಿರುತ್ತೆ ತಿಂತಾ ಇರಬೇಕಾದ್ರೆ. ನೋಡಿ ಸ್ವಲ್ಪನೂ ಹತ್ಕೊಳ್ಳಾರ್ದಂಗೆ ಈಸಿಯಾಗಿ ಬಂದ್ಬಿಡ್ತು ನೋಡಿದ್ರ. ಈಗ ಇದನ್ನೆಲ್ಲ ಸ್ವಲ್ಪ ಈ ಥರ ಬಿಡಿಸ್ಕೊಂಡ್ರೆ ತುಂಬ ಫ್ರೀಯಾಗೇ ಬಿಟ್ಕೊಂಡ್ಬರುತ್ತೆ. ನೋಡಿ ಎಳೆ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿದ್ರೆ. ಸ್ವಲ್ಪನೂ ಹತ್ಕೊತಾ ಇಲ್ಲ, ಸ್ವಲ್ಪನೂ ಮುರಿತಾ ಇಲ್ಲ. ಈ ಥರ ಎಲ್ಲ ಎಳೆ ಬಿಡಿಸ್ಕೊಂಡ್ಬಿಟ್ಟು ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೋಬೇಕು. ನೋಡಿ ನಾವು ಮಾಡ್ಕೊಂಡಿರೋ ಎಲ್ಲ ಶಾವಿಗೆನೂ ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೇನೇ ಇನ್ನೂ ಉಳಿದಿರೋ ಹಿಟ್ಟಿತ್ತಲ್ವ ಅದನ್ನು ಎಲ್ಲದೂ ಸೇರಿಸಿನೂ ಮತ್ತೊಂದು ಬ್ಯಾಚಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೋಬೇಕು. ಅದನ್ನು ರೆಡಿ ಆಗೋದ್ಮೇಲೆ ಎಲ್ಲದೂ ಸೇರಿಸಿನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು ಸೆಕೆಂಡ್ ಬ್ಯಾಚನ್ನು ಇಟ್ಕೊಂಡ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇವನು ಎಲ್ಲದೂ ಶಾವಿಗೆನೇ ಇದರಲ್ಲಿ ಹಾಕ್ಕೊಂಡು ಬಿಡಿಸ್ಕೊತಾ ಇದ್ದೀನಿ. ಇದು ಬಿಡಿಸ್ಕೊಳ್ಳೋದೇನು ತುಂಬ ಕಷ್ಟ ಇಲ್ಲ, ತುಂಬಾ ಈಸಿಯಾಗಿ ಈ ಥರ ಬಿಚ್ಕೊಂಡ್ಬಿಡುತ್ತೆ. ಸ್ವಲ್ಪನೂ ಅಂಟ್ಕೊಳ್ಳಲ್ಲ, ತಿನ್ಲಿಕ್ಕೂ ತುಂಬಾ ಮೃದುವಾಗಿರುತ್ತೆ. ನೋಡಿ ಈ ಥರ ಬಿಡಿಸ್ಕೊಂಡ್ಬಿಟ್ರೆ ಶಾವಿಗೆ ರೆಡಿನೇ ಆಗೋಗುತ್ತೆ. ನಿಮ್ಮ ಹತ್ರ ಏನಾದರೂ ಇನ್ನೂ ಸಣ್ಣ ತೂತಿರೋ ಅಂಥ ಪ್ಲೇಟ್ ಇತ್ತು ಅಂದರೆ
ಅದರಿಂದಾದರೂ ಮಾಡ್ಕೋಬೋದು. ಅದರಿಂದನೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಈ ಸೈಜ್ ಪ್ಲೇಟೇ ಇತ್ತು, ಹಾಗಾಗಿ ಇದೇ ಥರ ಶಾವಿಗೆ ಮಾಡ್ಕೊಂಡಿದ್ದೀನಿ. ಇನ್ನೂ ನೈಸ್ ಪ್ಲೇಟ್ ಇತ್ತು ಅಂತಂದರೆ ನೈಸ್ ಶಾವಿಗೆ ಬರುತ್ತೆ. ಈಗ ನಾವು ಮಾಡ್ಕೊಂಡಿರೋ ಖಾರ ಇದೆ ಅಲ್ವಾ, ಅದನ್ನೆಲ್ಲ ಇದರಲ್ಲಿ ಹಾಕ್ಕೊತಿದ್ದೀನಿ. ಈಗ ಈ ಚಿತ್ರಾನ್ನ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿರೋ ಆಯಿಲೆಲ್ಲ ಈ ಥರ ಸ್ವಲ್ಪ ಶಾವಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಆ ಆಯಿಲೂ ಬಂದ್ಬಿಡುತ್ತೆ. ಸ್ವಲ್ಪನೂ ವೇಸ್ಟ್ ಆಗ್ದಂಗೆ ಈ ಥರ ಯೂಸ್ ಮಾಡ್ಕೋಬೋದು. ನೋಡಿ, ಇದನ್ನೆಲ್ಲ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಸೌಟಿಂದ ಮಿಕ್ಸ್ ಮಾಡಿದರೆ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಆಗಲ್ಲ, ಉಪ್ಪು ಖಾರ ಎಲ್ಲ ಶಾವಿಗೆಗೆ ಹತ್ಕೊಳ್ಳಲ್ಲ. ಹಾಗಾಗಿ ಈ ಥರ ಕೈಯಿಂದ ಸ್ವಲ್ಪ ಈ ಥರ ಬಿಡಿಸ್ಕೊತ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಪ್ರತಿ ಶಾವಿಗೆನೂ ಉಪ್ಪು ಖಾರ ಹುಳಿ ಎಲ್ಲ ಅಂಟ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಎಲ್ಲ ಕಂಪ್ಲೀಟಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋದ್ಮೇಲೆ ಈಗ ಇದಕ್ಕೆ 1 ನಿಂಬೆಹಣ್ಣಷ್ಟು ರಸ ಸೇರಿಸ್ಕೊತಿದ್ದೀನಿ. ಒಂದು ಪೂರ್ತಿ ನಿಂಬೆಹಣ್ಣು ಇಡಿಸುತ್ತೆ. ನಾನು ತೊಗೊಂಡಿರೋ ಹಿಟ್ಟಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ 1 ನಿಂಬೆಹಣ್ಣು. ನೀವು ಬೇಕಾದರೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಕಲರ್ಫುಲ್ಲಾಗಿ ಇರುತ್ತೆ, ಟೇಸ್ಟಿಗೂ ಇರುತ್ತೆ, ಹಾಗೆ ಹೆಲ್ತಿಯಾಗಿಯೂ ಇರುತ್ತೆ. ನೋಡಿ, ಈಗ ನಿಂಬೆಹಣ್ಣು ಕೊತ್ತಂಬರಿ ಎಲ್ಲನೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದಕ್ಕೂ ಹತ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ತಾ ಇದ್ರೆ ತುಂಬ ಮಜಾ ಅನಿಸುತ್ತೆ. ಎಷ್ಟು ಮೃದುವಾಗಿರುತ್ತೆ ಅಂದರೆ ಶಾವಿಗೆ ನಮಗೆ ಮುಟ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಹುಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಈ ಥರ ಟೇಸ್ಟಿ ಆಗಿರೋಂಥ ಹೊತ್ತು ಶಾವಿಗೆ ತುಂಬ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಸ್ವಾಹಾ ಹೋಮ್ ಫುಡ್ಸಲ್ಲಿ ಇನ್ನಷ್ಟು ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನೆಲ್ಲ ನಿಮಗೆ ತಿಳಿಸ್ಲಿಕ್ಕೆ ನಾನು ನಿಮಗೆ ಲಿಸ್ಟ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಒಂದ್ಸರಿ ಲಿಸ್ಟ್ ನೋಡ್ಕೊಂಬಿಟ್ಟು ನಿಮ್ಗೆ ಯಾರಿಗಾದ್ರೂ ಯಾವುದಾದ್ರೂ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಶಿಪ್ಪಿಂಗೂ ಅವೈಲೇಬಲ್ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.